ದಿನ ನನ್ನೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ವಿಶೇಷ ಏನಂದರೆ ಹೊಸ ವರ್ಷ ನಮಗೆಲ್ಲ ವಿಶೇಷವಾಗಿರುವಂಥ ದಿನ. ಹಾಗಾಗಿ ಈ ಒಂದು ಹೊಸ ವರ್ಷದ ಈ ಸಂಭ್ರಮದ ದಿನ ಐತಿಹಾಸಿಕವಾಗಿರುವಂಥದ್ದು. ದೇಶದಲ್ಲಿ 18ನೇ ಲೋಕಸಭಾ ಚುನಾವಣೆ ನಡೀತಿದೆ. ಈ 18ನೇ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಏನೊಂದು ನಮ್ಮ ಯುಗಾದಿ ಹಬ್ಬದ ಈ ಸುಸಂದರ್ಭದಲ್ಲಿ ಧರ್ಮ ಅಧರ್ಮದ ಯುದ್ಧ ನಡೀತಿದೆ. ಜನಪರವಾಗಿ ಜನರ ಆಶೀರ್ವಾದ ವಿಶ್ವಾಸವನ್ನು ಗಳಿಸಿ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಏನು ಅತಿ ವೇಗದಲ್ಲಿ 77 ವರ್ಷದ ಒಂದು ಅವಧಿಯಲ್ಲಿ 10 ವರ್ಷ ಕಾಲ ಕಳೆದ ಎಷ್ಟು ವೇಗದಲ್ಲಿ ಅಭಿವೃದ್ಧಿ ಆಗ್ತಿರುವಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ದೇಶದ ಜನರ ವಿಶ್ವಾಸನ ಗಳಿಸಿರುವಂಥ ನಮ್ಮೆಲ್ಲರ ಜನಮೆಚ್ಚಿದ ಜನಪ್ರಿಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನುವಂಥ ಒಂದು ಧ್ಯೇಯದಿಂದ ಇಡೀ ಸಮಸ್ತ ಜನತೆ ಎದುರು ನೋಡ್ತಿದ್ದಾರೆ. ಖಂಡಿತ ಅವ್ರ 3ನೇ ಬಾರಿ ಆಯ್ಕೆಯಾಗಿ ಪ್ರಧಾನಮಂತ್ರಿಗಳಾಗಿ ಬರುವಂಥದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಾಗಿ ಈ ದಾರಿಯಲ್ಲಿ ಇಡೀ ದೇಶದಲ್ಲಿ 7 ಹಂತದಲ್ಲಿ ನಡೀತಿರುವಂಥ ಈ ಚುನಾವಣೆಯಲ್ಲಿ 2ನೇ ಹಂತದಲ್ಲಿ ಇವತ್ತೇನು ದಕ್ಷಿಣ ಕರ್ನಾಟಕದಲ್ಲಿ ಏಪ್ರಿಲ್ 26ನೇ ತಾರೀಕು ನಡೆಯುತ್ತಿರುವಂಥ ಈ ಚುನಾವಣೆ ನಿಜಕ್ಕೂ ನಮ್ಮೆಲ್ಲರಿಗೂ ಉಜ್ವಲ ಭವಿಷ್ಯವನ್ನು ಕಾಣಬೇಕು, ಭರವಸೆದಾಯಕವಾಗಿರುವಂಥ ಸರ್ಕಾರ ಬೇಕು, ಕೇಂದ್ರ ಮಟ್ಟದಲ್ಲಿ ದೇಶದ ಚುನಾವಣೆ ಆಗಿದೆ. ಹಾಗಾಗಿ ಈ ಸ್ಪಷ್ಟತೆಯನ್ನು ಹೆಚ್ಚಿನ ರೀತಿ ನಾವು ಜನರಿಗೆ ತಿಳಿಸುವಂಥದ್ದಾಗಬೇಕು. ಯಾವ ರೀತಿ ನಮ್ಮ ಅಣ್ಣ ಮೋದಿ ಅಣ್ಣ ನಮ್ಮೆಲ್ಲರ ಭರವಸೆ ನಾಯಕ, ನಮ್ಮೆಲ್ಲರ ನಂಬಿಕೆಯ ನಾಯಕ. ಇದು ದೇಶದ ಚುನಾವಣೆ, ಇದು ಪಂಚಾಯಿತಿ ಸ್ಥಳೀಯ ಚುನಾವಣೆ ಅಲ್ಲ, ವಿಧಾನಸಭೆ ಚುನಾವಣೆ ಅಲ್ಲ. ದೇಶದ ಚುನಾವಣೆಯಲ್ಲಿ ನಮಗೆ ದೇಶ ಮಟ್ಟದಲ್ಲಿ ನಮಗೆ ಭರವಸೆ ಮತ್ತು ಉತ್ತಮ ಆಡಳಿತ ಕೊಡಲಿಕ್ಕೆ ಸಾಧ್ಯ ಇರುವಂಥ ಅಪ್ರತಿಮ ನಾಯಕ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು. ಹಾಗಾಗಿ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರನೂ ಗೆಲ್ಲಬೇಕು ಅನ್ನುವಂಥದ್ದು. 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಕರ್ನಾಟಕ ತನ್ನ ಪ್ರಾಬಲ್ಯತೆಯನ್ನು, ಕೇಂದ್ರದಲ್ಲಿ ಹೆಚ್ಚಿನ ಪ್ರಾಬಲ್ಯತೆಯನ್ನು ಪಡಿಬೇಕು. ಆ ನೆರೇಟಿವ್ನಲ್ಲಿ ಒಂದು ಉತ್ತಮವಾಗಿರುವಂಥ ಸ್ಥಾನದಲ್ಲಿರಬೇಕು. ಭಾರತ ಮಟ್ಟದಲ್ಲಾಗಲಿ, ದಕ್ಷಿಣ ಭಾರತ ಮಟ್ಟದಲ್ಲೂ ಅಷ್ಟೇ. ದಕ್ಷಿಣ ಭಾರತ ಮಟ್ಟದಲ್ಲಾಗಲಿ, ಭಾರತ ಮಟ್ಟದಲ್ಲಾಗಲಿ ಕರ್ನಾಟಕ ಅಗ್ರಮಾನ್ಯ ಸ್ಥಾನದಲ್ಲಿರಬೇಕು. ಪೊಲಿಟಿಕಲ್ ಲೀಡರ್ಶಿಪ್ನಲ್ಲೂ ಕರ್ನಾಟಕ ಮುಂದಿರಬೇಕು ಅಂದರೆ ನಮಗೆ 28 ಕ್ಷೇತ್ರವು ಗೆಲ್ಲೋ ಮೂಲಕ ಭಾಳ ಸ್ಪಷ್ಟ ಸಂದೇಶ ಅಲೈನ್ ಆಗಿರಬೇಕು. ಭಾರತ ಮಟ್ಟದಲ್ಲಿ ಮೋದಿಯವರು ಬರೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಹಾಗಾಗಿ ಇವತ್ತು ಈ ದಿಕ್ಕಲ್ಲಿ 28 ಗೆಲ್ಲಕ್ಕೆ ಇವತ್ತು ಪ್ರಾಮಾಣಿಕ ಪ್ರಯತ್ನ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇವತ್ತೇನು ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಲೋಕಸಭಾ ಕ್ಷೇತ್ರ, ಒಂದೇ ಒಂದು ಲೋಕಸಭಾ ಕ್ಷೇತ್ರ ಗೆದ್ದಿದ್ದು. ದಿನ ನನ್ನೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ವಿಶೇಷ ಏನಂದರೆ ಹೊಸ ವರ್ಷ ನಮಗೆಲ್ಲ ವಿಶೇಷವಾಗಿರುವಂಥ ದಿನ. ಹಾಗಾಗಿ ಈ ಒಂದು ಹೊಸ ವರ್ಷದ ಈ ಸಂಭ್ರಮದ ದಿನ ಐತಿಹಾಸಿಕವಾಗಿರುವಂಥದ್ದು. ದೇಶದಲ್ಲಿ 18ನೇ ಲೋಕಸಭಾ ಚುನಾವಣೆ ನಡೀತಿದೆ. ಈ 18ನೇ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಏನೊಂದು ನಮ್ಮ ಯುಗಾದಿ ಹಬ್ಬದ ಈ ಸುಸಂದರ್ಭದಲ್ಲಿ ಧರ್ಮ ಅಧರ್ಮದ ಯುದ್ಧ ನಡೀತಿದೆ. ಜನಪರವಾಗಿ ಜನರ ಆಶೀರ್ವಾದ ವಿಶ್ವಾಸವನ್ನು ಗಳಿಸಿ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಏನು ಅತಿ ವೇಗದಲ್ಲಿ 77 ವರ್ಷದ ಒಂದು ಅವಧಿಯಲ್ಲಿ 10 ವರ್ಷ ಕಾಲ ಕಳೆದ ಎಷ್ಟು ವೇಗದಲ್ಲಿ ಅಭಿವೃದ್ಧಿ ಆಗ್ತಿರುವಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ದೇಶದ ಜನರ ವಿಶ್ವಾಸನ ಗಳಿಸಿರುವಂಥ ನಮ್ಮೆಲ್ಲರ ಜನಮೆಚ್ಚಿದ ಜನಪ್ರಿಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನುವಂಥ ಒಂದು ಧ್ಯೇಯದಿಂದ ಇಡೀ ಸಮಸ್ತ ಜನತೆ ಎದುರು ನೋಡ್ತಿದ್ದಾರೆ. ಖಂಡಿತ ಅವ್ರ 3ನೇ ಬಾರಿ ಆಯ್ಕೆಯಾಗಿ ಪ್ರಧಾನಮಂತ್ರಿಗಳಾಗಿ ಬರುವಂಥದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಾಗಿ ಈ ದಾರಿಯಲ್ಲಿ ಇಡೀ ದೇಶದಲ್ಲಿ 7 ಹಂತದಲ್ಲಿ ನಡೀತಿರುವಂಥ ಈ ಚುನಾವಣೆಯಲ್ಲಿ
ಎರಡನೇ ಹಂತದಲ್ಲಿ ಇವತ್ತೇನು ದಕ್ಷಿಣ ಕರ್ನಾಟಕದಲ್ಲಿ ಏಪ್ರಿಲ್ 26ನೇ ತಾರೀಕು ನಡೆಯುತ್ತಿರುವಂಥ ಈ ಚುನಾವಣೆ ನಿಜಕ್ಕೂ ನಮ್ಮೆಲ್ಲರಿಗೂ ಉಜ್ವಲ ಭವಿಷ್ಯವನ್ನು ಕಾಣಬೇಕು, ಭರವಸೆದಾಯಕವಾಗಿರುವಂಥ ಸರ್ಕಾರ ಬೇಕು, ಕೇಂದ್ರ ಮಟ್ಟದಲ್ಲಿ ದೇಶದ ಚುನಾವಣೆ ಆಗಿದೆ. ಹಾಗಾಗಿ ಈ ಸ್ಪಷ್ಟತೆಯನ್ನು ಹೆಚ್ಚಿನ ರೀತಿ ನಾವು ಜನರಿಗೆ ತಿಳಿಸುವಂಥದ್ದಾಗಬೇಕು. ಯಾವ ರೀತಿ ನಮ್ಮ ಅಣ್ಣ ಮೋದಿ ಅಣ್ಣ ನಮ್ಮೆಲ್ಲರ ಭರವಸೆ ನಾಯಕ, ನಮ್ಮೆಲ್ಲರ ನಂಬಿಕೆಯ ನಾಯಕ. ಇದು ದೇಶದ ಚುನಾವಣೆ, ಇದು ಪಂಚಾಯಿತಿ ಸ್ಥಳೀಯ ಚುನಾವಣೆ ಅಲ್ಲ, ವಿಧಾನಸಭೆ ಚುನಾವಣೆ ಅಲ್ಲ. ದೇಶದ ಚುನಾವಣೆಯಲ್ಲಿ ನಮಗೆ ದೇಶ ಮಟ್ಟದಲ್ಲಿ ನಮಗೆ ಭರವಸೆ ಮತ್ತು ಉತ್ತಮ ಆಡಳಿತ ಕೊಡಲಿಕ್ಕೆ ಸಾಧ್ಯ ಇರುವಂಥ ಅಪ್ರತಿಮ ನಾಯಕ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು. ಹಾಗಾಗಿ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರನೂ ಗೆಲ್ಲಬೇಕು ಅನ್ನುವಂಥದ್ದು. 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಕರ್ನಾಟಕ ತನ್ನ ಪ್ರಾಬಲ್ಯತೆಯನ್ನು, ಕೇಂದ್ರದಲ್ಲಿ ಹೆಚ್ಚಿನ ಪ್ರಾಬಲ್ಯತೆಯನ್ನು ಪಡಿಬೇಕು. ಆ ನೆರೇಟಿವ್ನಲ್ಲಿ ಒಂದು ಉತ್ತಮವಾಗಿರುವಂಥ ಸ್ಥಾನದಲ್ಲಿರಬೇಕು. ಭಾರತ ಮಟ್ಟದಲ್ಲಾಗಲಿ, ದಕ್ಷಿಣ ಭಾರತ ಮಟ್ಟದಲ್ಲೂ ಅಷ್ಟೇ. ದಕ್ಷಿಣ ಭಾರತ ಮಟ್ಟದಲ್ಲಾಗಲಿ, ಭಾರತ ಮಟ್ಟದಲ್ಲಾಗಲಿ ಕರ್ನಾಟಕ ಅಗ್ರಮಾನ್ಯ ಸ್ಥಾನದಲ್ಲಿರಬೇಕು. ಪೊಲಿಟಿಕಲ್ ಲೀಡರ್ಶಿಪ್ನಲ್ಲೂ ಕರ್ನಾಟಕ ಮುಂದಿರಬೇಕು ಅಂದರೆ ನಮಗೆ 28 ಕ್ಷೇತ್ರವು ಗೆಲ್ಲೋ ಮೂಲಕ ಭಾಳ ಸ್ಪಷ್ಟ ಸಂದೇಶ ಅಲೈನ್ ಆಗಿರಬೇಕು. ಭಾರತ ಮಟ್ಟದಲ್ಲಿ ಮೋದಿಯವರು ಬರೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಹಾಗಾಗಿ ಇವತ್ತು ಈ ದಿಕ್ಕಲ್ಲಿ 28 ಗೆಲ್ಲಕ್ಕೆ ಇವತ್ತು ಪ್ರಾಮಾಣಿಕ ಪ್ರಯತ್ನ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇವತ್ತೇನು ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಲೋಕಸಭಾ ಕ್ಷೇತ್ರ, ಒಂದೇ ಒಂದು ಲೋಕಸಭಾ ಕ್ಷೇತ್ರ ಗೆದ್ದಿದ್ದು. ಜನರು ಚುನಾವಣೆ ಆಗ್ತದೆ, ಇದು ಜನರ ಚುನಾವಣೆ. ನೇರವಾಗಿ ಜನರು ಮುಂದೆ ಬಂತು, ಜನರು ಅವ್ರಿಗೆ ಬೆಂಬಲಿಸ್ತಿದ್ದಾರೆ. ಮತ್ತು ಏನು ಡಾಕ್ಟರ್ ಮಂಜುನಾಥ್ ಅವರು 75 ಲಕ್ಷಕ್ಕಿಂತ ಹೆಚ್ಚಿನ ರೋಗಿಗಳಿಗೆ ಚಿಕಿತ್ಸೆನ ಕೊಟ್ಟಿರೋರು. 75 ಲಕ್ಷಕ್ಕಿಂತ 5 ಲಕ್ಷಕ್ಕಿಂತ ಹೆಚ್ಚು ಜನಕ್ಕೆ ಶಸ್ತ್ರಚಿಕಿತ್ಸೆನ ಕೊಟ್ಟಿರುವಂಥದ್ದು. ಬರೀ ಅವ್ರಿಗೇನು ಅವ್ರ ಸಂಪರ್ಕಕ್ಕೆ ಬಂದಿರುವಂಥ ರೋಗಿಗಳೇ ಟ್ರೀಟ್ಮೆಂಟ್ ಕೊಟ್ಟರೆ ಏನು ವೆಂಕಟೇಶ್, ಎಷ್ಟು ಇಲ್ಲಿರೋರೇನೆ ತುಂಬ ಜನ ಅವ್ರ ಸಂಪರ್ಕದಲ್ಲಿ ಇದ್ದವರು. ಹಾಗಾಗಿ ಅವ್ರ ಸಂಪರ್ಕಕ್ಕೆ ಬಂದಿರೋ ಜನನೇ ಫೀಲ್ಡಿಗೆ ಬಂದರೆ ಹೇಗಿರ್ಬೋದು, ಸುನಾಮಿ ಇದ್ದಂಗೆ ಸುನಾಮಿ ಕೊಚ್ಕೊಂಡು ಹೊಂಟೋಗ್ತಾರೆ. ಈ ಕಾಂಗ್ರೆಸ್ ಪಕ್ಷ ಬೆಂಗಳೂರು ಗ್ರಾಮಾಂತರದಲ್ಲಿ ಸಂಪೂರ್ಣವಾಗಿ ಜನ, ನೀವು ತುಂಬ ವರ್ಷದ ಕೃಷಿ ಮಾಡ್ಕೊಂಡು ಬಂದಿದ್ದೀರಿ, ಯಾವುದೂ ಇದಕ್ಕೆ ಮಾನ್ಯತೆ ಇಲ್ಲ. ಡಾಕ್ಟರ್ ಮಂಜುನಾಥ್ ಅವ್ರು ಬಂದಿದ ತಕ್ಷಣ ನಿಮ್ದು ಹಂಗೇ ಬೋಟು ಸಿಂಕ್ ಆಗಿಬಿಟ್ಟಿದೆ, ಸಿಂಕ್ ಆಗಿ ನೆಲ ಕಚ್ಕೊಂಡಿದೆ. ಸೊ ಮೋದಿಯವರ ಶಕ್ತಿ, ಡಾಕ್ಟರ್ ಮಂಜುನಾಥ್ ಅವರ ಶಕ್ತಿ ಮತ್ತು ಅವರ ಜೊತೆಯಲ್ಲೇ ಒಂದು ಪಡೆ, ರಾಜರಾಜೇಶ್ವರಿ ನಗರದಲ್ಲಿ ಮುನರತ್ನ ಅಂತವರು, ಬೆಂಗಳೂರು ದಕ್ಷಿಣದಲ್ಲಿರುವಂಥ ಕೃಷ್ಣಪ್ಪನ ಅಂತವರು, ಆನೇಕಲ್ಲಲ್ಲಿ ನಾರಾಯಣ ಸ್ವಾಮಿ ಅಂತವರು, ಶ್ರೀನಿವಾಸ್ ಅಲ್ಲಿದ್ದಾರೆ. ಮತ್ತೇನು ಕುಣಿಗಲ್ನಲ್ಲಿ ನಾಗರಾಜಯ್ಯನವರು, ಕೃಷ್ಣಕುಮಾರ್ ಅವರು, ಮಾಗಡಿಯಲ್ಲಿ ನಮ್ಮ ಮಂಜಣ್ಣನವರು, ಪ್ರಸಾದ್ ಅವರು, ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು, ಗೌತಮ್ ಅವರು, ಚನ್ನಪಟ್ಟಣದಲ್ಲಿ ನಮ್ಮ ಸೂತ್ರಧಾರರು ಮತ್ತು ರಾಜಕೀಯದಲ್ಲಿ ಒಂದು ದೊಡ್ಡ ಅಂತರದಲ್ಲಿ ಗೆಲ್ಲುವಂಥದ್ದಾಗುತ್ತೆ.